ನಾಳೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನಾಚರಣೆ ಇರುವುದರಿಂದ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಬಂದಿರುವಂಥದ್ದು. ನಾನೀಗ ಪ್ರಸ್ತುತ ಒಂದು ಕಲಾಕೃತಿ ತೋರಿಸ್ತಾ ಹೋಗ್ತೀನಿ. ರಂಗೋಲಿಯಿಂದ ಮೂಡಿದಂತಹ ಕಲಾಕೃತಿ ಬಹಳ ಅದ್ಭುತವಾಗಿ ಮೂಡುವಂತಹ ಕಲಾಕೃತಿ ಅಂತಲೇ ಹೇಳ್ಬೋದು. ಸಿದ್ಧಗಂಗಾ ಮಠ ಆವರಣದಲ್ಲಿ ಅದ್ಭುತವಾಗಿ ಇನ್ನು 125 ಅಡಿ ಉದ್ದ, 65 ಅಡಿ ಅಗಲ, 8125 ವಿಸ್ತೀರ್ಣದಲ್ಲಿ ಈ ಕಲಾಕೃತಿ ಮೂಡಿರುವಂಥದ್ದು. ಪುನೀತ್ ಎಂಬಂತಹ ಏನು ಕಲಾವಿದ ಈ ಕಲಾಕೃತಿಯನ್ನು ರಚಿಸುವಂಥದ್ದು. ಏನು ಅವರದ್ದು ಮೂಲತಃ ಮೈಸೂರು ಮೂಲದವರು, ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಈ ಕಲಾಕೃತಿ ಮಾಡೋಕ್ಕೆ ಎಷ್ಟು ದಿನ ಆಯಿತು? ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಈ ಕಲಾಕೃತಿ ನನ್ನಿಂದ ಒಬ್ಬನಿಂದ ಆಗಿಲ್ಲ, ನನ್ನ ತಂಡದಿಂದ ಆಗಿದೆ. ನನ್ನ ತಂಡದಲ್ಲಿ ಲಕ್ಷ್ಮೀ ಸಿ, ಹಾಗೆಯೇ ಸಂಪ್ರೀತ್ ಸಿ, ಹಾಗೆಯೇ ಆದಿತ್ಯ ಪಿ, ಸಂಜಯ್ ಸರ್, ಈ 4 ಜನರ ಜೊತೆಗೆ ನಾನು ಸೇರಿ ಮಾಡಿದ್ದೀನಿ. ಈ ಚಿತ್ರನ ನಿನ್ನೆ 12 ಗಂಟೆ ರಾತ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ 12 ಗಂಟೆಗೆ ಮುಗಿದಿದೆ. ತುಂಬ ಖುಷಿಯಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನೋತ್ಸವ ಯಾಕೆ ಈ ರೀತಿ ಮಾಡಬೇಕು ಅನ್ನಿಸ್ತು ನಿಮಗೆ? ಸರ್, ನಾವು ಮೂಲತಃ ಆರ್ಟಿಸ್ಟು, ಹಾಗೆಯೇ ರಂಗೋಲಿ ಕಲಾವಿದೆ ನಮ್ಮ ತಂಡದಲ್ಲಿದ್ದಾರೆ, ಲಕ್ಷ್ಮಿ ಅಂದ್ಬಿಟ್ಟು. ಸೊ ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಯಾವುದೇ ಒಂದು ಒಳ್ಳೆಯ ವ್ಯಕ್ತಿಯ ಅಥವಾ ಒಂದು ಒಳ್ಳೆಯ ಮೆಸೇಜ್ ಬರುವಂಥದ್ದಾಗಿರ್ಬೋದು ಅಂಥ ಚಿತ್ರಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಮೈಸೂರಿನಲ್ಲಿ 13 ಚಿತ್ರಗಳಕ್ಕಿಂತ ಹೆಚ್ಚು ಮಾಡಿದ್ದೀವಿ ರಂಗೋಲಿಯಲ್ಲಿ, ದೊಡ್ಡ ಮಟ್ಟದಲ್ಲಿ. ಸೊ ಹಾಗಾಗಿ ಗುರುಗಳ ಚಿತ್ರ, ನಡೆದಾಡುವ ದೇವರು, ಆ ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಅನ್ನದಾನದ ಪ್ರಭು, ವಿದ್ಯಾದಾನದ ಪ್ರಭು, ಇವ್ರಿಗೆ ಒಂದು ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ಇಚ್ಛಿಸ್ಕೊಂಡ್ವಿ. ಸೊ ಅದರಂತೆ ಇಲ್ಲಿಗೆ ಬಂದು ನಿನ್ನೆ ಸ್ಟಾರ್ಟ್ ಮಾಡಿ ಈ ಒಂದು ಮುಕ್ತಾಯ ಆಗಿದೆ. ನೋಡಿದ್ರಿ, ಗುರುಗಳೆಲ್ಲ, ಶ್ರೀಗಳೆಲ್ಲ ಬಂದು ಒಂದು ಪ್ರಾರ್ಥನೆನ ಮಾಡಿಸಿದ್ದು ಬಹಳ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಭಾಳ ಖುಷಿಯಾಗುತ್ತೆ. ಈ ಚಿತ್ರಕ್ಕೆ ಏನು ಪಿಲ್ಲರ್ ಆಗಿದ್ದರು ನಮ್ಮ ನಾಗಭೂಷಣ್ ಸರ್ ಅವರು, ಚಾಳುಕ್ಯ ಆಸ್ಪತ್ರೆಯ CEO ಗುಬ್ಬಿ, ಇವರು ನಮಗೆ ಸ್ಪಾನ್ಸರ್ ಮಾಡಿದರು. ಇವ್ರನ್ನೂ ನಾವು ನಮ್ಮ ತಂಡದ ಪರವಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ ಸರ್. ಸರ್, ಇದೆಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು? ಎಷ್ಟು ರಂಗೋಲಿ ಬಳಸಿದ್ರಿ ಅಂತ? ಸರ್, ಇದು ಎಷ್ಟು 33 ಮೂಟೆ ರಂಗೋಲಿ ಆಗುತ್ತೆ. 15 ಮೂಟೆ ಆರೆಂಜ್ ಕಲರ್ ತೊಗೊಂಡಿದ್ವಿ. ಈ ಥರನೇ ಕಲರ್ನ ಡಿವೈಡ್ ಮಾಡ್ತಾ ಹೋದ್ವಿ. ಸಾಕಷ್ಟು ಖರ್ಚಾಗುತ್ತೆ ಸರ್. ಅದು ಖರ್ಚಿಗಿಂತ ಹೆಚ್ಚಾಗಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸರ್, ಇಲ್ಲಿ ಈಗ ಬಂದಿರುವಂಥ ಭಕ್ತಾದಿಗಳು ಏನು ಹೇಳ್ತಾರೆ ಇದನ್ನೆಲ್ಲ ನೋಡಿ? ಸರ್, ಆ್ಯಕ್ಚುಲಿ ಏನಂತಂದರೆ ನಾವು ಇನ್ನೂ LED ವಾಲೆಲ್ಲ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನಾಳೆ ಏನೋ ಒಂದು ಸಮಾವೇಶ ಇದೆ ಅನ್ನೋ ಒಂದು ಕಾರಣಕ್ಕೆಲ್ಲ ಅಡ್ಡಿ ಆಗಿದೆ. ಇದು ನಾರ್ಮಲಾಗಿ ನಿಂತ್ಕೊಂಡ್ರೆ ಕಾಣಲ್ಲ ಸರ್. ಇದು ತುಂಬ ದೊಡ್ಡ ವಿಸ್ತೀರ್ಣ ಇರೋದ್ರಿಂದ ಸೊ ಇದು ಡ್ರೋನ್ ಶಾಟಲ್ಲೇ ವ್ಯೂ ಗೊತ್ತಾಗುತ್ತೆ. ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆ, ನೋಡಿ ಅದರಲ್ಲಿ. ಸರ್, ಈಗ ಭಕ್ತಾದಿಗಳು ಇದು ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ನೋಡ್ಬೋದು? ಸರ್, ಆ್ಯಕ್ಚುಲಿ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಆಡಳಿತ ಮಂಡಳಿ ಎಷ್ಟು ದಿನ ಇಟ್ಕೊಳ್ತಾರೆ ಅಲ್ಲಿವರೆಗೂ ಇರುತ್ತೆ ಸರ್. ತುಂಬ ಖುಷಿಯಾಗಿದೆ ಸರ್. ಆ ಪ್ರಾರ್ಥನೆ ಗುಂಗು ಇನ್ನೂ ಆಚೆಯಿಂದ ಬಂದಿಲ್ಲ. ಆ ಮಕ್ಕಳಲ್ಲಿರುವಂಥ ಸ್ಪಿರಿಟು ಭಾಳ ಖುಷಿಯಾಯಿತು ಸರ್. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಮಾಡೋದಕ್ಕೆ ಒಟ್ಟು ತಂಡದಲ್ಲಿ ಎಷ್ಟು ಜನ ಇದ್ರಿ ಇನ್ನೊಂಥದ್ದು? ಸರ್, ನನ್ನ ತಂಡದಲ್ಲಿ 5 ಜನ ಸದಸ್ಯರಿದ್ದೀವಿ. ಲಕ್ಷ್ಮೀ ಸಿ, ಹಾಗೆಯೇ ಸಂಪ್ರೀತ್, ಹಾಗೆಯೇ ಆದಿತ್ಯ, ಹಾಗೆಯೇ ಸಂಜಯ್ ಸರ್, ನಾವು 5 ಜನ ಸೇರಿ ಮಾಡಿದ್ದು. ನಿನ್ನೆ ಬಂದಿದ್ದು ನಾವು ಇಲ್ಲಿಗೆ ಮೈಸೂರಿಂದ. ನಮ್ಮದು ಪುನೀತ್ ಕಲಾವಿದ ತಂಡ ಅಂತ ಟೀಮ್ ಇದೆ ಮೈಸೂರಲ್ಲಿ. ಇದು ನಮ್ಮದು 13ನೇ ರಂಗೋಲಿ ಇವೆಂಟ್ ನಾವು ಮಾಡ್ತಾ ಇರೋದು. ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ನಮ್ಮದು ಪ್ಲೇಸ್ ಸೆಲೆಕ್ಟ್ ಮಾಡೋದೇ ತುಂಬ ಹೊತ್ತಾಗೋಯ್ತು. ನಾವು ಅಲ್ಲಿ ಮೇನ್ ಸಭಾ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ನಾವು ರಂಗೋಲಿ ಜಾಸ್ತಿ ತಂದಿರೋದ್ರಿಂದ ನಾವು ಪ್ಲೇಸ್ ಸೆಲೆಕ್ಟ್ ಮಾಡೋದೇ ಸ್ಟ್ರಗಲ್ ಆಗಿ ನೈಟ್ 12 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 12 ಗಂಟೆ ಅಷ್ಟೊತ್ತು ಮುಗಿಸಿದ್ವಿ. ಮೇಯ್ನಾಗಿ ಇಲ್ಲಿ ನಾವೇನಿದ್ದೀವಿ ನಾವೆಲ್ಲರೂ ಟೀಚರ್ಸು ಸರ್. ಟೀಚರ್ಸ್ ಆಗಿ, ಗುರುಗಳಾಗಿ, ಮತ್ತೊಂದು ದೊಡ್ಡ ಅವರು ನಮಗೆ ಸ್ಫೂರ್ತಿ, ಗುರುಗಳಾಗಿ ನಮಗೆ ಸ್ಫೂರ್ತಿ ಆಗಿರೋದ್ರಿಂದ ಮಾಡೋಕ್ಕೆ ತುಂಬ ಹೆಮ್ಮೆನೇ ನಮಗೆ. ಹೆಮ್ಮೆ ಆಗಿ ಅದರಿಂದ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಹೆಂಗೆ ಇದರಿಂದ, ಯಾಕಂದರೆ ಅವ್ರಿಗೆ ನೂರಾರು ಅಲ್ಲ ಸಾವಿರಾರು ಮಕ್ಕಳಿಗೆ ಅನ್ನದಾನ ಕೊಡ್ತಾ ಇದ್ದಾರೆ, ವಿದ್ಯಾದಾನ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿನ ಮಕ್ಕಳು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಇದರಿಂದ ಎಲ್ಲಿ ನಾವು ಶಿಸ್ತು ಕಲಿಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಸೊ ಶಿವಕುಮಾರ ಸ್ವಾಮೀಜಿ 118ನೇ ಜನ್ಮದಿನೋತ್ಸವವನ್ನು ಮಾಡೋಕ್ಕೆ ತುಂಬ ಹೆಮ್ಮೆ ಇದೆ ನಮಗೆ. ನಮಸ್ಕಾರ, ನಾನು ಡಾಕ್ಟರ್ ನಾಗಭೂಷಣ್, CEO ಚಾಲುಕ್ಯ ಆಸ್ಪತ್ರೆ ಗುಬ್ಬಿ. ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 118ನೇ ಜನ್ಮದಿನೋತ್ಸವಕ್ಕೆ ನಮ್ಮ ಆಸ್ಪತ್ರೆಯಿಂದ ಭಕ್ತಿ ಸಮರ್ಪಣೆಯ ಭಾಗವಾಗಿ ಸುಮಾರು 8,000 ಚದರಡಿಯ ರಂಗೋಲಿಯ ಒಂದು ಕಲಾಕೃತಿಯನ್ನು ಪುನೀತ್ ಮತ್ತು ತಂಡದವರು ಮೈಸೂರು ಇವರಿಂದ ಈ ಕಲಾಕೃತಿಯನ್ನು ರಚಿಸಲ್ಪಟ್ಟಿದೆ. ನಿನ್ನೆ ರಾತ್ರಿ 12 ಗಂಟೆಗೆ ಶುರು ಮಾಡಿತ್ತು. ಇವತ್ತು ಬೆಳಗ್ಗೆ 12 ಗಂಟೆವರೆಗೂ, ಅಂದರೆ ಸತತವಾಗಿ 12 ಗಂಟೆಗಳ ಕಾಲ 5ಕ್ಕೂ ಹೆಚ್ಚು ಕಲಾವಿದರು ಈ ಕಲಾಕೃತಿಯನ್ನು ರಚಿಸಿರುತ್ತಾರೆ. 3 ವರ್ಷಗಳ ಹಿಂದೆ
ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಆಸ್ಪತ್ರೆಯನ್ನು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದರು. ಅವರ ಆಶೀರ್ವಾದದಿಂದ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ. ಅದರ ಪ್ರತಿಯಾಗಿ ಭಕ್ತಿ ಸಮರ್ಪಣೆ ಭಾಗವಾಗಿ ಈ ಸಣ್ಣ ಸೇವೆಯನ್ನು ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮಠಕ್ಕೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಯಿಂದ ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ಶಿವಕುಮಾರ ಸ್ವಾಮೀಜಿ ಅವರ ಹುಟ್ಟುಹಬ್ಬ ಏನು ನಾಳೆ ಇದೆ. ಅದರಿಂದ ಸರ್ ಇಲ್ಲಿನ ಭಕ್ತಾದಿಗಳು ಪುನೀತ್ ಅವರ ತಂಡ ಹಾಗೂ ಏನು ಚಾಳುಕ್ಯ ಹಾಸ್ಪಿಟಲ್ನ CEO ಆಗಿರುವಂಥ ನಾಗಭೂಷಣ್ ಅವರು ನೇತೃತ್ವದಲ್ಲಿ ಅವರ ಧನ ಸಹಾಯದಿಂದ ಅವರೊಂದು ಕಿರುಣ ಕಾಣಿಕೆಯಿಂದ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಪುನೀತ್ ಅವ್ರ ಮಾತು ಇಷ್ಟ ಆಗಿತ್ತು. ನಾವು 5 ಜನ ತಂಡ ಇದ್ವಿ, ಅದ್ಭುತವಾಗಿ ನಮಗೆ ಕೆಲಸ ಮಾಡಿದ್ದೇ ಗೊತ್ತಾಗ್ಲಿಲ್ಲ. 12 ಅವರಲ್ಲಿ ಇದಿಷ್ಟೆಲ್ಲ ಮುಗಿಸಿದ್ವಿ. ಒಂಥರ ಮನಸ್ಸಿಗೆ ಖುಷಿ ಇದೆ, ನಡೆದಾರುವ ದೇವರು ಸಾಕಷ್ಟು ನಮಗೊಂಥರ ಖುಷಿ ಇದೆ ಅನ್ನೋದು ಪುನೀತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.